ಓಂ ಶ್ರೀ ಮೂಕಾಂಬಿಕಾ ಜ್ಯೋತಿಷ್ಯಾಲಯ, ಶ್ರೀ ಮೂಕಾಂಬಿಕಾ ದೇವಿ ಉಪಾಸಕರು ಕೃಷ್ಣರಾವ್. ಕಾಲಚಕ್ರ ಘಟಿಸುವ ಸ್ವರೂಪದಲ್ಲಿ ಮನುಷ್ಯನ ಬದುಕು ಅಡಕವಾಗಿರುವುದು. ಆದ್ದರಿಂದ ಈ ಬದುಕಿನಲ್ಲಿ ಉನ್ನತಿ, ಅವನತಿ, ಮಾನಸಿಕ, ದೈಹಿಕ, ಪ್ರಾಪಂಚಿಕವಾದ ಏರಿಳಿತಗಳು ಕಾಡುತ್ತವೆ. ವಿದ್ಯೆ, ಉದ್ಯೋಗ, ಸ್ತ್ರೀ ಪ್ರೇಮ, ಸಂತಾನ, ಸತಿಪತಿ ಕಲಹ, ವ್ಯಾಪಾರ ಲಾಭ, ಶತ್ರುಬಾಧೆ, ಮದುವೆ, ಗ್ರಹಪೀಡೆ, ಇನ್ನು ಅನೇಕ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಚೌಡೇಶ್ವರಿ ದೇವಿ ಮತ್ತು ಶ್ರೀ ಮಹಾಶಕ್ತಿ ಭದ್ರಕರ್ಣಿಕಾ ದೇವಿ ಉಪಾಸನೆಯಿಂದ ನಿಮ್ಮ ಇಷ್ಟಾರ್ಥ ಸಿದ್ಧೀಕರಣಿಸುವ ಪ್ರತ್ಯೇಕ ದಿವ್ಯ ಮಂದಿರ. ಓಂ ಶ್ರೀ ಮೂಕಾಂಬಿಕಾ ಜ್ಯೋತಿಷ್ಯಾಲಯ, ಶಂಕರ್ ಬಿಲ್ಡಿಂಗ್, 1ನೇ ಮಹಡಿ, ಪರಿವಾರ್ ಬೇಕರಿ ಪಕ್ಕ, ಜಾಮಿಯಾ ಮಸೀದಿ ರೋಡ್, ಉಡುಪಿ. ಮೊಬೈಲ್ ಸಂಖ್ಯೆ 9535051581. ಹೆಬ್ರಿ ನ್ಯೂಸ್ಗೆ ಸ್ವಾಗತ. ಸುದ್ದಿವಿವರಗಳು. ಪೆರಡೂರು, ಬೈರಂಪಳ್ಳಿ ಮತ್ತು ಕುಕ್ಕೆಹಳ್ಳಿ ಕಾಂಗ್ರೆಸ್ ಸಮಿತಿ ಮಹಿಳಾ ಹಾಗೂ ಯುವ ಕಾಂಗ್ರೆಸ್ ಆಶ್ರಯದಲ್ಲಿ ಪೆರಡೂರು ಬಸ್ ನಿಲ್ದಾಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶವು ಮಾರ್ಚ್ 9ರಂದು ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಮಾತನಾಡಿದರು. ಲೋಕಸಭಾ ಸದಸ್ಯ ಆಗಿದ್ದಂಥವರು ಆ ಉಪಚುನಾವಣೆಯಲ್ಲಿ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಗೆದ್ದ ನಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಬಿಜೆಪಿಯ ಭ್ರಷ್ಟಾಚಾರ ಸರ್ಕಾರವನ್ನ ಕಿತ್ತು ತೆಗೆದು ನಮ್ಮ ಸರ್ಕಾರವನ್ನ ನಿರ್ಮಾಣಗೊಳಿಸುವಂತ ಕೆಲಸ ಕಾರ್ಯವನ್ನ ಕರ್ನಾಟಕದ ಮಹಾಜನತೆ ಮತದಾರರು ಇವತ್ತು ತೀರ್ಮಾನವನ್ನು ಕೊಟ್ಟರು. ನಮ್ಮ ಚುನಾವಣಾ ಪೂರ್ವದಲ್ಲಿ ನಾವು 168 ಆಶ್ವಾಸನೆಗಳನ್ನು ಜನರಿಗೆ ಕೊಟ್ಟಿದ್ದೆವು. ನಮ್ಮ ಪ್ರಣಾಳಿಕೆಯಲ್ಲಿ, ಚುನಾವಣಾ ಪ್ರಣಾಳಿಕೆಯಲ್ಲಿ ಕಳೆದ 8 ತಿಂಗಳಲ್ಲಿ ನಾವು ಧೈರ್ಯದಿಂದ ತಮಗೆ ಹೇಳುವಂಥದ್ದು, 168 ಆಶ್ವಾಸನೆಗಳಲ್ಲಿ 95 ಆಶ್ವಾಸನೆಗಳನ್ನು ಪೂರ್ತಿ ಮಾಡಿ ಪುನಃ ಜನರ ಹತ್ರ ನಮಗೆ ಆಶೀರ್ವಾದ ಕೊಡಿ ಅನ್ನುವಂಥ ರೀತಿಯಲ್ಲಿ ಈ ಚುನಾವಣೆಯಲ್ಲಿ ಜನರ ಎದುರುಗಡೆ ಬರ್ತಾ ಇದ್ದೀವಿ. ಸಂಸದರಾದ ಕೆ ಜಯಪ್ರಕಾಶ್ ಹೆಗಡೆ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಅದನ್ನು ಹೆಚ್ಚಾಗಿ ಮಾನ್ಯ ಸಚಿವರು ಹೇಳ್ತಾರೆ. ಕ್ಷೀರಭಾಗ್ಯ ಈಗ ಅನೇಕ ವರ್ಷಗಳ ನಾವು ವಿಧಾನಸಭೆಯಲ್ಲಿದ್ದಾಗ ಚರ್ಚೆಯನ್ನು ಮಾಡಿದಂಥದ್ದು, ನಾವು ವಿರೋಧ ಪಕ್ಷದಲ್ಲಿದ್ದೆ, ಬಹಳ ಬೇಡಿಕೆಯನ್ನಿಟ್ಟಿತ್ತು. ಆಶ್ರಯ ಮನೆಗಳಿಗೆ ಹಿಂದೆ ಮನೆ ತಗೊಂಡವ್ರದ್ದು ಸಾಲವನ್ನು ಮನ್ನಾ ಮಾಡಿ ಅಂತ. ಯಾರ ಕಿವಿ ಮೇಲೆ ಬೀಳಲಿಲ್ಲ. ಅದು ಬಿದ್ದಂಥದ್ದು ಕೇವಲ ಸಿದ್ದರಾಮಯ್ಯನವರ ಕಿವಿ ಮೇಲೆ, ಅವರ ಸಚಿವ ಸಂಪುಟದ ಸದಸ್ಯರ ಮೇಲೆ ಬಿತ್ತು. ಇವರಿಗೆ ಅದನ್ನ ಆಲೋಚನೆ ಏನಾಗಲಿಲ್ಲ. ಯಾರಿಗೆ ಅನುದಾನವನ್ನ ಕೊಡ್ಲಿಕ್ಕೆ ಅಗತ್ಯ ಇರಲಿಲ್ಲ ಅವರಿಗೆ ಜಾಸ್ತಿ ಕೊಟ್ಟರು, ಯಾರಿಗೆ ಅಗತ್ಯ ಇತ್ತು ಅವರಿಗೆ ಕೊಡ್ಲಿಲ್ಲ. ಒಂದು ಮಾತನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆನೆ. ಅವ್ರು ಹೇಳಿದ್ರು ಅಪಾದನೆಯನ್ನ ಆಗ್ತಾ ಇದ್ದಾರೆ. ಅವರ ರಾಜಕಾರಣವೇ ಕೇವಲ ಇನ್ನೊಬ್ಬರ ಮೇಲೆ ಅಪಾದನೆಯನ್ನು ಹಾಕಿ ನಾನೇನನ್ನ ಮಾಡಿದ್ದೇನೆ ಎಂದು ಇವರಿಗೆ ಹೇಳ್ತಾ ಇಲ್ಲ. ಅವರು ನಾವು ಮಾಡಿದ್ದೇನಂತ ಹೇಳಿ ತೀರ್ಮಾನಕ್ಕೆ ಬರಲೇ ಇಲ್ಲ. ಶಾಂತಾರಾಮ್ ಸೂಡಾ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ಆದರೆ ವಿರೋಧ ಮಾಡಲಿಕ್ಕೆ ಹೋಗಿಯೇ ವಿರೋಧ ಇರುವಂತಹದ್ದು ಪೆರಡೂರಿನಲ್ಲಿ ಮಾತ್ರ. ಬಹುಶಃ ನೀವು ಏನೇ ಮಾಡಿ ಅದಕ್ಕೆ ನಾವು ವಿರೋಧ ಮಾಡಬೇಕು. ಚಿಕ್ಕ ಉದಾಹರಣೆ ಹೇಳ್ತೇನೆ. ಪೆರಡೂರಿನಲ್ಲಿ ಸುಮಾರು ಈ ಬಸ್ ನಿಲ್ದಾಣ ಭಾಳಷ್ಟು ಹದಗೆಟ್ಟಿತ್ತು. ಇದನ್ನು ಕಾಂಕ್ರೀಟೀಕರಣ ಮಾಡಲಿಕ್ಕೆ ಮಾನ್ಯ ಆಸ್ಕರ್ ಫೆರ್ನಾಂಡಿಸ್ ಅವರು 20 ಲಕ್ಷ, ಜಯಪ್ರಕಾಶ್ ಅವರು ತಮ್ಮ ಸಂಸದರ ನಿಧಿಯಿಂದ 5 ಲಕ್ಷ, ಮಾನ್ಯ ಮಂತ್ರಿಗಳು ಅವರ ನಿಧಿಯಿಂದ 5 ಲಕ್ಷ, ಗೋಪಿನಾಯಕ್ ಅವರು ಅವರ ನಿಧಿಯಿಂದ 5 ಲಕ್ಷ, ಪಂಚಾಯತು ತನ್ನ ಇರುವಂತಹ ಸುಮಾರು 5 ಲಕ್ಷ ರೂಪಾಯಿಯನ್ನು ಅವರ ಬೇರೆ ಬೇರೆ ಮೂಲಗಳಿಂದ ಶೇಖರಿಸಿದಂತಹ ಹಣವನ್ನು. ಸಮಾವೇಶ ಸಮಿತಿಯ ಅಧ್ಯಕ್ಷರಾದ ರಾಜ್ಕುಮಾರ್ ಶೆಟ್ಟಿ ಅವರು ಸ್ವಾಗತಿಸಿ ಮಾತುಗಳನ್ನಾಡಿದರು. ನಮ್ಮ ಪ್ರೀತಿಯ ಜಯಪ್ರಕಾಶ್ ಹೆಗಡೆ ಅವರು, ನಮ್ಮ ಲೋಕಸಭಾ ಸದಸ್ಯರು, ಕೇವಲ 2 ವರ್ಷದಲ್ಲಿ ಒಬ್ಬ ಲೋಕಸಭಾ ಸದಸ್ಯರಾಗಿ ಎಷ್ಟು ಕೆಲಸವನ್ನ ಮಾಡಬಹುದು ಅನ್ನೋವನ್ನು ತೋರಿಸಿಕೊಟ್ಟ ಶ್ರೀ ಜಯಪ್ರಕಾಶ್ ಹೆಗಡೆ ಅವರು ಹಿಂದೆ 15 ವರ್ಷ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು. ಪೆರಡೂರಿನ ಹೆಚ್ಚಿನ ಕೆಲಸವನ್ನ ಆಗಾಗಲೇ ಅವರು ಮಾಡಿದ್ದಾರೆ. ಆದರೆ ಭಾರಿ ದೊಡ್ಡ ಗ್ರಾಮ ಆದ್ರಿಂದ ಬಹಳಷ್ಟು ಕೆಲಸಗಳು ಹಿಂದೆ ಉಳಿದಿದ್ದೇವೆ. ಅವರಿಗೆ ಸೇತುವೆ ಶಾಸಕರಂತೆ ಹೆಸರು ಬಂದಿತ್ತು. ಎಲ್ಲ ಪೆರಡೂರಿಗೆ ಸಂಧಿಸುವ ಎಲ್ಲ ಸೇತುವೆಯನ್ನು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ. ಈಗಾಗಲೇ ನಾವು ಬೆಳಿಗ್ಗೆ ದೇವರಲ್ಲಿ ಪ್ರಾರ್ಥನೆ 1000 ಹಣ್ಣು ಅರ್ಪಿಸುವಾಗ ಪ್ರಾರ್ಥನೆಯನ್ನು ಮಾಡಿದ್ದೇವೆ.
ಅವರ ಚುನಾವಣಾ ಪ್ರಚಾರವು ಪೆರಡೂರಿನಿಂದಲೇ ಪ್ರಾರಂಭವಾಗಲಿ, ಅವರು ಗೆದ್ದು ಬರಲಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಪು ಉತ್ತರ ವಲಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಧೀರ್ ಹೆಗಡೆ ಅವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಎಚ್ ಗೋಪಾಲ್ ಭಂಡಾರೆ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಭುಜಂಗ ಶೆಟ್ಟಿ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ವೆರೋನಿಕಾ ಕರ್ನಲಿಯೋ, ಜಿಲ್ಲಾ ಪಂಚಾಯತ್ ಸದಸ್ಯೆ ಗೋಪಿ ಕೆ ನಾಯ್ಕ್, ಉದ್ಯಮಿ ಶಾಂತಾರಾಮ್ ಸೋಡಾ, ಶ್ರೀಪಾದರೈ, ಹೆರ್ಡೆ ವಸಂತ್ ಕುಮಾರ್ ಶೆಟ್ಟಿ, ರಾಜೇಶ್ ಶೆಟ್ಟಿ ಬಿರ್ತಿ, ಯುವ ಕಾಂಗ್ರೆಸ್ ಮುಖಂಡರಾದ ಶಿವಕುಮಾರ್, ವಿಶ್ವಾಸ್ ಅಮೀನ್, ಕಾಂಗ್ರೆಸ್ ಮುಖಂಡರಾದ ಪ್ರವೀಣ್ ಹೆಗಡೆ, ನಿತ್ಯಾನಂದ್ ಶೆಟ್ಟಿ, ನವೀನ್ ಚಂದ್ರ ಶೆಟ್ಟಿ, ಹೆಬ್ರಿ ಬ್ಲಾಕ್ ಅಧ್ಯಕ್ಷ ನೀರೆ ಕೃಷ್ಣ ಶೆಟ್ಟಿ, ಶೇಖರ್, ಸುನಿಲ್ ಬಂಗೇರ, ಅಜೀಜ್, ರಮೇಶ್ ಎನ್ ಶೆಟ್ಟಿ, ಪ್ರಫುಲ್ಲ, ಕಿರಣ್ ಉದ್ಯಾವರ, ಉಪೇಂದ್ರ ಆಚಾರ್ ಮತ್ತಿತರರು ಉಪಸ್ಥಿತರಿದ್ದರು. ಸಭೆಯ ಆರಂಭಕ್ಕೂ ಪೂರ್ವದಲ್ಲಿ ಆಕರ್ಷಕ ಮೆರವಣಿಗೆ ಮತ್ತು ಸಭಾ ಕಾರ್ಯಕ್ರಮದ ಬಳಿಕ ಮನೋರಂಜನಾ ಕಾರ್ಯಕ್ರಮಗಳು ನಡೆದವು. ಹೆಬ್ರಿಯ ಪಾತಾಳ ನಾಗದೇವರ ಸನ್ನಿಧಿಯಲ್ಲಿ ನೌಕ ಪ್ರಧಾನ ಕಲಶಾಭಿಷೇಕ, ಆಶ್ಲೇಷ ಬಲಿದಾನ ಮತ್ತು ಪ್ರಸನ್ನ ಪೂಜೆಯು ಮಾರ್ಚ್ 9ರಂದು ನಡೆಯಿತು. ಈ ಸಂದರ್ಭದಲ್ಲಿ ಜೆಡಿ ನಾಯ್ಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದು, ವೇದಮೂರ್ತಿ ಕುಕ್ಕೆಹಳ್ಳಿ ವಿಷ್ಣುಮೂರ್ತಿ ಭಟ್ ಅವರು ಮಾಧ್ಯಮಕ್ಕೆ ಮಾಹಿತಿಗಳನ್ನು ನೀಡಿದರು. ಅದಲ್ಲಿಂದ ಜೀರ್ಣೋದ್ಧಾರ ಕಾರ್ಯಕ್ರಮ ಆದಲ್ಲಿಂದ ಈಗ ವರ್ಷಂ ಪ್ರತಿ ದೇವತಾ ಕಾರ್ಯ ನಡೀತಾ ಇದೆ. ಇವತ್ತಿನ ದಿವಸಕ್ಕೆ ಆ ದೇವರ ಆರಾಧನೆ ನಡೀತಾ ಇದೆ. ಈಗ ನಾನು 2 ವರ್ಷದಿಂದ ಬರ್ತಾ ಇದ್ದೇನೆ. ಆಶ್ಲೇಷ ಬಲಿ ದೇವರ ಅನುಗ್ರಹದಿಂದ ಚಂದದಲ್ಲಿ ನಡೀತಾ ಇದೆ. ಭಕ್ತ ಜನರು ಯಥೇಚ್ಛ ಬರ್ತಾ ಇದ್ದಾರೆ. ಭಕ್ತರ ಪ್ರಾರ್ಥನೆಗೆ ನಾಗರಾಜ ದೇವರು ಸಂಪೂರ್ಣ ಅನುಗ್ರಹ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಆ ದೇವರು ಇನ್ನು ಮುಂದಕ್ಕೂ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಯೋಗ ಭಾಗ್ಯವನ್ನು ಭಕ್ತ ಕುಟುಂಬಕ್ಕೆ ಅನುಗ್ರಹ ಮಾಡಿಕೊಟ್ಟರು. ಆದಿಗುಡಿಯ ಹುತ್ತದಲ್ಲಿ 5 ಹೆಡೆಯ ನಾಗರಾಜ ಹೆಡೆಯ ಬಿಚ್ಚಿ ವರವ ಕೊಟ್ಟು ಕಾಯುತ್ತಾರೆ. ಆದಿಗುಡಿಯ ಹುತ್ತದಲ್ಲಿ 5 ಹೆಡೆಯ ನಾಗರಾಜ ಹೆಡೆಯ ಬಿಚ್ಚಿ ವರವ ಕೊಟ್ಟು ಕಾಯುತ್ತಾರೆ. ನಾಗರಾಜ ನೀನು ದಿವ್ಯ ತೇಜ, ನಾಗರಾಜ ನೀನು ದಿವ್ಯ ತೇಜ, ಹಾಲ ತನಿಯ ತಂದೆ ನಾಗ ಪೂಜೆಗೆಂದೇ ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ. ಗರ್ಭಗುಡಿಯ ಒಳಗೆ ನೀನು ಹೊಳೆದು ಮಿಂಚುತ್ತಿರುವ ದೇವ ಶಂಕರಾಭರಣ ನಿನ್ನ ದಿವ್ಯ ರೂಪ ಕುಕ್ಕೆ ಕ್ಷೇತ್ರವಾಸ. ಗರ್ಭಗುಡಿಯ ಒಳಗೆ ನೀನು ಹೊಳೆದು ಮಿಂಚುತ್ತಿರುವ ದೇವ ಶಂಕರಾಭರಣ ನಿನ್ನ ದಿವ್ಯ ರೂಪ ಕುಕ್ಕೆ ಕ್ಷೇತ್ರವಾಸ. ಗರುಡ ಭೀತಿಯಿಂದ ಹೆಬ್ರಿ ಸಮೀಪದ ಬಕ್ರೆ ಮಠದ ಶ್ರೀ ಭದ್ರಕಾಳಿ ಕ್ಷೇತ್ರದಲ್ಲಿ ವಾರ್ಷಿಕೋತ್ಸವವು ಮತ್ತು ಬ್ರಹ್ಮಕಲಶೋತ್ಸವವು ಮಾರ್ಚ್ 10ರಿಂದ 15ರವರೆಗೆ ನಡೆಯಲಿದೆ ಎಂಬುದಾಗಿ ಮುಕ್ತೇಸರ ಮುದ್ರಾಡಿ ಡಾಕ್ಟರ್ ವಾಸುದೇವ ಭಟ್ ಅವರು ಹೇಳಿದ್ದಾರೆ. ಅದೇ ಕೂಡ ನಮ್ಮ ಈ ಭದ್ರಕಾಳಿ ಕ್ಷೇತ್ರದಲ್ಲಿ ಕೂಡ ಹಿಂದಿನ ಪ್ರಾಚೀನರು ಅದನ್ನು ದೇವರ ಭದ್ರಕಾಳಿಯನ್ನೇ ಪ್ರತಿಷ್ಠೆ ಮಾಡಿ, ಆ ಭದ್ರಕಾಳಿ ವಿಶೇಷ ಮಹಾಭಾರತಾದಿ ಗ್ರಂಥಗಳಲ್ಲಿಯೂ ಕಾಣುತ್ತದೆ. ಅದೇನು ಪ್ರಾಚೀನ ತಂತ್ರಶಾಸ್ತ್ರ ಗ್ರಂಥಗಳಲ್ಲಿಯೂ ಭದ್ರಕಾಳಿಯ ಮಂತ್ರ ಪೂಜಾ ವಿಶೇಷಗಳೆಲ್ಲ ರುದ್ರಯಾಮಲ ತಂತ್ರ. ಶ್ರೀಕೃಷ್ಣನು ಕೂಡ ಹುಟ್ಟಿದಾಗ ಅವನ ನಾಮಕರಣ ಆದದ್ದು ಭದ್ರಕಾಳಿ ಕ್ಷೇತ್ರದಲ್ಲಿ ಅಂತ ನಮ್ಮ ಪುರಾಣ ಗ್ರಂಥಗಳಲ್ಲಿದೆ. ಮಹಾಭಾರತದಲ್ಲಿಯೂ ಕೃಷ್ಣ
ಮಹಾಭಾರತದ ಕೂಡ ಶ್ರೀಕೃಷ್ಣ ಯುದ್ಧ ವಿಜಯಕ್ಕೋಸ್ಕರ ಭದ್ರಕಾಳಿ ಸ್ತೋತ್ರವನ್ನು ಹೇಳಿದನಂತ ಭಗವದ್ಗೀತೆಯ ಆರಂಭದ ಅಧ್ಯಾಯದಲ್ಲಿ ಅದನ್ನು ಹೇಳಿರ್ತಾನೆ. ಹೀಗೆ ಭದ್ರಕಾಳಿ ಪೂಜೆ ಅತಿ ಪ್ರಾಚೀನದಿಂದ ಇವತ್ತಿನವರೆಗೂ ನಡೀತಾ ಇದೆ. ಬಹಳ ಕಡಿಮೆ ಸಂಖ್ಯೆಯಲ್ಲಿ ಭದ್ರಕಾಳಿ ಮಂದಿರಗಳಿರುವುದು. ಅದರ ಭದ್ರಕಾಳಿಯು ಕೂಡ ಅತಿ ಪ್ರಾಚೀನ ದೇವತೆಗಳಲ್ಲಿ ಅದು ಒಂದಾಗಿದ್ದರಿಂದ ಕೃಷ್ಣ ಸಹೋದರಿ ಅಂತಲೂ ಕೂಡ ಶಾಸ್ತ್ರದಲ್ಲಿ ಆಗಿದೆ. ತ್ವಂಕಾಳಿ, ತ್ವಂಕ್ಯತಾರ, ತ್ವಂಸಿ ಗುರುಸುತ, ಸುಂದರಿ, ಭೈರವಿತ್ವಂ ಅಂತ ಈ ದಶಾವತಾರಗಳ ದಶ ವಿದ್ಯೆಗಳಲ್ಲಿ ಕೂಡ ಭದ್ರಕಾಳಿಯು ಒಂದಾಗಿದೆ. ಆ ಭದ್ರಕಾಳಿಯ ಪೂಜೆಯನ್ನು ನಾವು ಈ ಮುದರಾಡಿ ಗ್ರಾಮದ ಈ ಅಧಿದೇವತೆ, ಈ ಮುದರಾಡಿ, ಕಬ್ಬಿನಾಲೆ ಮತ್ತು ನಮ್ಮ ಶಿವಪುರ ಒಂದು ಕಾಲದಲ್ಲಿ ಒಂದೇ ಗ್ರಾಮವಾಗಿತ್ತು. ಆಮೇಲೆ ಮಾಗಣೆ 3 ಗ್ರಾಮವಾಗಿ ಅದು ವಿಸ್ತಾರವಾಯಿತು. ಈಗಲೂ ಆ 3 ಗ್ರಾಮಗಳಿಗೆ ಈ ಭದ್ರಕಾಳಿಯ ಅಧಿದೇವತೆ. ಇಡೀ ಉತ್ಸವ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಇಲ್ಲಿ ಬಂದು ಅವರವರ ಸೇವೆಗಳನ್ನು ಸಮರ್ಪಿಸಿ ಪುಣ್ಯಭಾಜನರಾಗ್ತಾ ಇರ್ತಾರೆ. ಇದು ಇಲ್ಲಿಯ ವಿಶೇಷ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣ ನಮೋಸ್ತೆ. ಇಲ್ಲಿ ಒಂದು ಪದ್ಧತಿ, ಪ್ರಾಚೀನ ಪದ್ಧತಿ ಅಂದರೆ ಮೀನ ಸಂಕ್ರಮಣದಂದು ವಾರ್ಷಿಕೋತ್ಸವ ನಡೀತಾ ಇದೆ. ಪ್ರತಿ ವರ್ಷವೂ ಮೀನ ಸಂಕ್ರಮಣದ ಸಮಯದಲ್ಲಿ ಅದಕ್ಕಿಂತ 1 ವಾರ ಮೊದಲು ಒಂದು ನಿಯಮದಿಂದ ಇದ್ದು ಇದಕ್ಕೆ 16 ಮನೆ ಇದೆ. 16 ಮನೆಯವರು ಸೇರಿಕೊಂಡು ಪ್ರಾರ್ಥನೆಯನ್ನು ಮಾಡಿ, ಅಂದರೆ ಫಲನ್ಯಾಸವನ್ನು ಮಾಡಿ, ಆಮೇಲೆ ಆ ದೇವರಿಗೆ ಎಲ್ಲರೂ ಒಟ್ಟಾಗಿ ಕೈಮುಗಿದು ಈ ಮುಂದೆ ಈ ಊರಿನಲ್ಲಿ ನಾವು ಯಾರು ಕೂಡ ಶುದ್ಧಾಚಾರದಲ್ಲಿದ್ದು ಊರಿಗೆ ಡಂಗುರ ಸಾರಿ ಊರಿನವರಿಂದ ಏನು ದೇಣಿಗೆ ಉಂಟಾ ಅದನ್ನು ಆ ಕಾಲದಲ್ಲಿ ಒಂದು ಪದ್ಧತಿ ಇತ್ತು, ಅದರಂತೆ ಸ್ವೀಕರಿಸಿ ಅದನ್ನು ದೇವರಿಗೆ, ಅದು ಬೆಳೆ ಕಾಣಿಕೆ ಇರ್ಬೋದು, ಅವರು ಬೆಳೆದದ್ದು ಯಾವುದೇ ಅದನ್ನು ಕೊಟ್ಟು ಅಲ್ಲಿನ ದೇವರಿಗೆ ಸಮರ್ಪಿಸಿ ಸಮರ್ಪಕಸ್ಯ ದೇವಸ್ಯ ಯತ್ತು ಸರ್ವರಸಾನ್ ಪ್ರತಿ ಆ ಸಮರ್ಪಣೆಯನ್ನು ನಾವು ಇಲ್ಲಿ ಪ್ರಸಾದವಾಗಿ ಸ್ವೀಕರಿಸಿ ಹೋದರೆ ನಮಗೂ ನಮ್ಮ ಗ್ರಾಮಕ್ಕೂ ಶುಭಿಷ್ಠ ನಂಬಿಕೆಯಿಂದ ಇದನ್ನು ಮೀನ ಸಂಕ್ರಮಣ ದಿವಸ ಈ ಉತ್ಸವವನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಯಾವುದೇ ಒಂದು ಉತ್ಸವ ನಡೆಯುವುದು ಹೇಗೆಂದರೆ ಆ ದೇವರ ಪ್ರತಿಷ್ಠಾ ದಿನವೇ ಅಲ್ಲಿಯ ಉತ್ಸವಾದಿಗಳು ನಡೆಯುವುದು. ಮೀನ ಸಂಕ್ರಮಣದಿಂದ 1 ವಾರ ಮೊದಲು ಇಲ್ಲಿಯ ಉತ್ಸವ ಆಗುವ ಪ್ರಾರಂಭ. ಆಮೇಲೆ ಉತ್ಸವ ಮುಗಿದ ಮೇಲೆ ನಮ್ಮಲ್ಲೆಲ್ಲ ಬೇರೆ ಒಂದು ಅಭಿಷೇಕ ಪದ್ಧತಿ ಇದೆ, ಅಂದರೆ ಶುದ್ಧ ಕಲಶ ಅಭಿಷೇಕ, ಸಂಪ್ರೋಕ್ಷಣೆ ಇದೆ ಅಂತ. ಹೀಗೆ ಹೆಚ್ಚು ಕಡಿಮೆ 1 ವಾರ ಮೀನ ಸಂಕ್ರಮಣದ ಕಾಲ ಈ ಉತ್ಸವ ಪ್ರತಿ ವರ್ಷವೂ ನಡೀತಾ ಇದೆ. ಈ ವರ್ಷ ಪೌಳಿಯನ್ನು ನಾವು ವಿಶೇಷವಾಗಿ ದೇವರಿಗೆ ಕಟ್ಟಿ ಸಮರ್ಪಣೆ ಮಾಡ್ತಾ ಇದ್ದರಿಂದ ಇನ್ನು ಸ್ವಲ್ಪ ವಿಶೇಷ ಪೂಜಾ ಹೋಮಾದಿಗಳೆಲ್ಲ ಇಲ್ಲಿ ನಡೀತಾ ಇದೆ. ಇಲ್ಲಿರುವ ವಾರ್ಷಿಕೋತ್ಸವದಲ್ಲಿ ಆದ್ಯ ಗಣಯಾಗ, ಸಂಪ್ರೋಕ್ಷಣೆ, ನೌಕ ಪ್ರಧಾನ ಹೋಮ, ಆಮೇಲೆ ಚಂಡಿಕಾಯಾಗ, ಇದೆಲ್ಲ ಸಂಪ್ರೋಕ್ಷಣ ವಿಧಿಯಲ್ಲಿ ಪ್ರತಿ ವರ್ಷವೂ ನಡೆಯುವಂಥದ್ದೇ. ಈ ವರ್ಷ ವಿಶೇಷ ಯಜ್ಞಯಾಗಾದಿಗಳು ನಡೀತಾ ಇದೆ. ಇದು ಈ ವರ್ಷದ ಒಂದು ವಿಶೇಷ. ಪೌಳಿ ಸಮರ್ಪಣೆಯನ್ನು ನಾವು ನಿನ್ನೆಯಿಂದ ಶುರು ಮಾಡಿ ಉತ್ಸವ ದಿವಸ ದೇವರ ಒಂದು ದರ್ಶನ ಕೋಲಾಹಲದಲ್ಲಿ ಅವರಿಗೆ ಕೊಟ್ಟಿದ್ದೇವೆ ಅಂತ ಹೇಳಿಕೊಳ್ತೇವೆ. ಅವರು ನುಡಿ ಕೊಡ್ತಾರೆ, ಸ್ವೀಕಾರ ಮಾಡಿದ್ದೇನೆ. ಯಾಕಂದರೆ ಪ್ರತಿ ವರ್ಷವೂ ಅವರು ದೇವರು ಒಂದು ಇದರ ಪದ್ಧತಿ ಅಂತ ಹೇಳುವ ಕ್ರಮ ಉಂಟು. ನಮಗೆ ಏನು ಬೇಕು ಅದನ್ನು ಮಾಡಿಕೊಡಿದ ಬರ್ತಾರೆ. ಅದು ವಿಶೇಷ ದಿವಸ. ಆ ದಿವಸ ನಾವು ದರ್ಶನ ಇಲ್ಲೇ ಪದ್ಧತಿ ಪ್ರಕಾರ ಅವರಿಗೆ ಹೇಳಿದರೆ ಅವರು ಸ್ವೀಕಾರ ಮಾಡಿದರೆ ಅದು ಮುಗೀತು. ಹಾಗೆ ಪದ್ಧತಿ ಸಮರ್ಪಣೆ ಮಾಡಿದ್ರೆ ಅದಕ್ಕೆ ಒಂದು ಮನೆ ಕಟ್ಟುವಾಗ ವಾಸ್ತು ರಚೋಗ್ನ ಎಲ್ಲ ಇದ್ದ ಹಾಗೆ ಮಾಡಿಕೊಂಡೇ ಗೃಹ ಪ್ರವೇಶ ಮಾಡಬೇಕು ಹೊರತು ಸಡನ್ಲಿ ಸಮರ್ಪಣೆ ಮಾಡಿ ಹೋಮ ಮಾಡುವುದಲ್ಲ. ಹೆಬ್ರಿ ಸಮೀಪದ ಮೇಲ್ಜೆಡ್ಡು ಬಚ್ಚಪ್ಪು ಕ್ಷೇತ್ರದ ಶ್ರೀ ಧೂಮಾವತಿ ಸನ್ನಿಧಿಯಲ್ಲಿ ವಾರ್ಷಿಕ ಪೂಜಾದಿ ಕಾರ್ಯಕ್ರಮಗಳು ಮಾರ್ಚ್ 9ರಂದು ನಡೆಯಿತು. ಚಂಡಿಕಾ ಹೋಮ, ಬ್ರಹ್ಮ ಕಲಶಾಭಿಷೇಕ, ಯಕ್ಷಗಾನ ಬಯಲಾಟ, ಧೂಮಾವತಿ ದರ್ಶನ, ಹಾಲಿಟ್ಟು ಸೇವೆ, ಡಕ್ಕೆ ಬಲಿ ಹಾಗೂ ಧೂಮಾವತಿ ನೇಮೋತ್ಸವಗಳು ಶ್ರೀ ಕ್ಷೇತ್ರದಲ್ಲಿ ನಡೆದಿದ್ದು, ಸ್ಥಳ ಮನೆಯ ಮಾಡಿಗೆ ಶಿವರಾಮ್ ಹೆಗಡೆ, ಅರ್ಚಕರಾದ ಮೇಲ್ಜಡ್ಡು ರಮೇಶ್ ಸ್ವಾಮಿಯಾಜಿ ಮತ್ತಿತರರು ಉಪಸ್ಥಿತರಿದ್ದರು.
ನ್ಯೂಸ್ನಲ್ಲೊಂದು ಪುಟ್ಟ ವಿರಾಮ. ಓಂ ಶ್ರೀ ಮೂಕಾಂಬಿಕಾ ಜ್ಯೋತಿಷ್ಯಾಲಯ. ಶ್ರೀ ಮೂಕಾಂಬಿಕಾ ದೇವಿ ಉಪಾಸಕರು ಕೃಷ್ಣರಾವ್. ಕಾಲಚಕ್ರ ಘಟಿಸುವ ಸ್ವರೂಪದಲ್ಲಿ ಮನುಷ್ಯನ ಬದುಕು ಅಡಕವಾಗಿರುವುದು. ಆದ್ದರಿಂದ ಈ ಬದುಕಿನಲ್ಲಿ ಉನ್ನತಿ, ಅವನತಿ, ಮಾನಸಿಕ, ದೈಹಿಕ, ಪ್ರಾಪಂಚಿಕವಾದ ಏರಿಳಿತಗಳು ಕಾಡುತ್ತವೆ. ವಿದ್ಯೆ, ಉದ್ಯೋಗ, ಸ್ತ್ರೀ ಪ್ರೇಮ, ಸಂತಾನ, ಸತಿಪತಿ ಕಲಹ, ವ್ಯಾಪಾರ ಲಾಭ, ಶತ್ರುಬಾಧೆ, ಮದುವೆ, ಗ್ರಹಪೀಡೆ, ಇನ್ನು ಅನೇಕ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಚೌಡೇಶ್ವರಿ ದೇವಿ ಮತ್ತು ಶ್ರೀ ಮಹಾಶಕ್ತಿ ಭದ್ರಕರ್ಣಿಕಾ ದೇವಿ ಉಪಾಸನೆಯಿಂದ ನಿಮ್ಮ ಇಷ್ಟಾರ್ಥ ಸಿದ್ಧೀಕರಣಿಸುವ ಪ್ರತ್ಯೇಕ ದಿವ್ಯ ಮಂದಿರ. ಓಂ ಶ್ರೀ ಮೂಕಾಂಬಿಕಾ ಜ್ಯೋತಿಷ್ಯಾಲಯ. ಶಂಕರ್ ಬಿಲ್ಡಿಂಗ್, 1ನೇ ಮಹಡಿ, ಪರಿವಾರ್ ಬೇಕರಿ ಪಕ್ಕ, ಜಾಮಿಯಾ ಮಸೀದಿ ರೋಡ್, ಉಡುಪಿ. ಮೊಬೈಲ್ ಸಂಖ್ಯೆ 9535051581. ವಿರಾಮದ ಬಳಿಕ ಮತ್ತೆ ಹೆಬ್ರಿ ನ್ಯೂಸ್ಗೆ ಸ್ವಾಗತ. ಶ್ರೀ ಗಂಗಾ ಉಮಾಮಹೇಶ್ವರ ಶ್ರೀ ಮಹಾಗಣಪತಿ ಸಹಪರಿವಾರ ವೀರಭದ್ರ ಶ್ರೀ ನಾಗಸನ್ನಿಧಿ ಹಾಗೂ ಸಹಪರಿವಾರ ಶ್ರೀ ಬ್ರಹ್ಮಬೈದರ್ ಕಳಗರೋಡಿ ವಡ್ಡಂಬೆಟ್ಟು ಹಳ್ಳಿ ಸೂರಾಲು ಕೊಕ್ಕರಣೆ ಇಲ್ಲಿ ದೈವದೇವರ ಪುನಃ ಪ್ರತಿಷ್ಠೆ, ಬ್ರಹ್ಮಕಲಶಾಭಿಷೇಕ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ ಮಾರ್ಚ್ 10ರಂದು ನಡೆಯಿತು. ಸೋಮವಾರದಂದು ಮೀನ ಲಗ್ನ ಸುಮುಹೂರ್ತದಲ್ಲಿ ಶ್ರೀ ಗಣಪತಿ ದೇವರ, ಶ್ರೀ ಗಂಗಾ ಉಮಾಮಹೇಶ್ವರ ದೇವರ, ಸಪರಿವಾರ ಶ್ರೀ ವೀರಭದ್ರ ದೇವರ ಪುನಃ ಪ್ರತಿಷ್ಠಾ ಮಹೋತ್ಸವ, ಜೀವ ಕುಂಭಾಭಿಷೇಕ, ಮಹಾಪ್ರಾಣ ಪ್ರತಿಷ್ಠಾಪನಾ, ಪರಿಕಲಶ ಸಹಿತ ಬ್ರಹ್ಮಕಲಶ ಸ್ಥಾಪನಾ, ತತ್ವ ಹೋಮ, ಕಲಶ ಸ್ನಪನಾದಿವಾಸ ಹೋಮ ಮತ್ತು ಬ್ರಹ್ಮಕಲಶಾಭಿಷೇಕ ಪೂರ್ವಕ ಮಹಾಪೂಜಾ ಕಾರ್ಯಕ್ರಮಗಳು ನಡೆಯಿತು. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ವೇದಮೂರ್ತಿ ಕೃಷ್ಣ ಅಡಿಗ ಮತ್ತು ಶಶಿಕಾಂತ್ ಕರಬರ ನೇತೃತ್ವದಲ್ಲಿ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಬಾರ್ಕೂರು ಮಹಾಸಂಸ್ಥಾನದ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು ಆಶೀರ್ವಚನ ನೀಡಿದರು. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಜಿಪಿ ಶೆಟ್ಟಿ ಹಳ್ಳಿಮನೆ ಅವರು ಅಧ್ಯಕ್ಷತೆ ವಹಿಸಿದ್ದರು. ಬಸ್ರೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಪ್ಪಣ್ಣ ಹೆಗಡೆಯವರು ಶುಭಾಶಂಸನೆಗೈದರು. ವೇದಮೂರ್ತಿ ಶ್ರೀಕೃಷ್ಣ ಅಡಿಗ ನೀಲಾವರ ಅವರು ಧಾರ್ಮಿಕ ಪ್ರವಚನಗಳನ್ನು ನೀಡಿದರು. ವೇದಿಕೆಯಲ್ಲಿ ಮಾಜಿ ಶಾಸಕರಾದ ಕೆ ರಘುಪತಿ ಭಟ್, ಪ್ರೊಫೆಸರ್ ಸೀತಾರಾಮ್ ಶೆಟ್ಟಿ, ರಾಕೇಶ್, ಗಣಪತಿ ಮಾಸ್ಟ್ರು, ಸದಾಶಿವ ಶೆಟ್ಟಿ, ಸುರೇಂದ್ರನಾಥ್ ಶೆಟ್ಟಿ, ಅಂಬಾ ಶೆಟ್ಟಿ, ಭುಜಂಗ ಶೆಟ್ಟಿ, ಅನಸೂಯ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಸಹಕರಿಸಿದವರನ್ನು ಸನ್ಮಾನಿಸಲಾಯಿತು.
ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಹೆಬ್ರಿ ಅಮೃತ ಭಾರತಿ ವಿದ್ಯಾಲಯದಲ್ಲಿ ಹೆಬ್ರಿ ಜೆಸಿರೆಟ್ ಕಾರ್ಯಕ್ರಮವು ಮಾರ್ಚ್ 7ರಂದು ನಡೆಯಿತು. ಜೆಸಿರೆಟ್ನ ರಾಷ್ಟ್ರೀಯ ಅಧ್ಯಕ್ಷೆ ನಾಗಪುರದ ರಾಜಶ್ರೀ ಬಜೆ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. सारे लेडीज जो भी यहाँ पे है और जितने मेंबर्स आज नहीं आ पाए हैं, मैं चाहती हूँ कि उनके लिए जोरदार तालियां हो जाए क्योंकि वो सभी भी सरकार के पात्र है. क्लैप फॉर ऑल ऑफ देम. मैं उनको बधाई देना. दूसरी बात, ये छोटे प्लेसेस के बाद भी आप लोग बहुत एक्टिव हो. मैं तो मेट्रो में रहती हूँ और मेट्रो सिटीज में जाती भी हूँ. मैं बताती हूँ आप लोगों को, वहाँ पे भी लेडीज इतने एक्टिव नहीं होते. ऐसा है कुछ सालों बाद तो शादी करनी है, पक्का है. शादी के बाद घर संभालना ये भी पक्का है. उसके बाद लेकिन बॉयज आपको पता है क्या करना है? पढ़ाई करना है, जॉब भी करना है, खुद को संभालना है, पेरेंट्स को भी संभालना है, आपकी वाइफ को भी संभालना है, बाद में फैमिली संभालना है. तो ज्यादा जिम्मेदारी वाली काम किसकी होती? बॉयज की. ಜೆಸಿ ವಲಯ 15ರ ಜೆಸಿರೆಟ್ ಅಧ್ಯಕ್ಷೆ ಸೌಮ್ಯ ರಾಕೇಶ್ ಅವರು ಮಾತುಗಳನ್ನಾಡಿದರು. ವಲಯ 15ರ ಉಪಾಧ್ಯಕ್ಷ ಜೆಸಿ ಮಿತ್ರಕುಮಾರ್ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ವಲಯದ ತುಂಬಾ ಹಿರಿಯ ಘಟಕಗಳಲ್ಲಿ ಒಂದಾದ ಜೆಸಿ ಹೆಬ್ರಿ ಘಟಕದ ಜೆಸಿರೆಟ್ ವಿಭಾಗದಿಂದ ನಡೆಯುವಂತಹ ಈ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನಾನು ಘಟಕದ ಜೆಸಿರೆಟ್ ವಿಭಾಗದ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಹೆಬ್ರಿ ಜೆಸಿರೆಟ್ ಅಧ್ಯಕ್ಷೆ ವೀಣಾ ಆರ್ ಭಟ್ ಅವರು ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ವೇದಿಕೆಯಲ್ಲಿ ಸಂಯೋಜಕ ಸಂತೋಷ್ ಕುಮಾರ್ ಶೆಟ್ಟಿ ಮುದ್ರಾಡಿ, ಶೋಧನ್ ಶೆಟ್ಟಿ ಸೀತಾ ನದಿ ಸೇರಿದಂತೆ ನಿತೀಶ್ ಎಸ್ಪಿ, ಶಾರದಾ ಬಿ ಜೋಯಿಸ್, ಜ್ಯೋತಿ ಕೃಷ್ಣ ಶೆಟ್ಟಿ, ಸುಜಾತಾ ಹರೀಶ್, ಡಾಕ್ಟರ್ ಸುಷ್ಮಾ, ವಿದ್ಯಾ ಬಾಲಕೃಷ್ಣ ಶೆಣೈ, ಶಕುಂತಳಾ ಆರ್ ಬಲ್ಲಾಳ್, ಪ್ರಾಂಶುಪಾಲರಾದ ಮೋಹನ್, ಮಹಾಬಲೇಶ್ವರ್ ಅಡಿಗ, ಶಿಕ್ಷಕಿ ಅಪರ್ಣ, ಮೋಹಿನಿ ಮತ್ತಿತರರು ಉಪಸ್ಥಿತರಿದ್ದರು. ಶಿಕ್ಷಣ ಇಲಾಖೆಯ ಆಶ್ರಯದಲ್ಲಿ ಮುದ್ರಾಡಿಯ ನಾಟಕ ತಂಡದ ಸದಸ್ಯರಿಂದ ಶಿಕ್ಷಣ ಜಾಗೃತಿಯ ಕುರಿತು ಬೀದಿ ನಾಟಕವು ಮಾರ್ಚ್ 8ರಂದು ಹೆಬ್ರಿ ಬಸ್ ನಿಲ್ದಾಣದ ವಠಾರದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸುಕುಮಾರ್ ಮೋಹನ್ ಸೇರಿದಂತೆ ನಾಟಕ ತಂಡದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ವಿದ್ಯಾವಂತರಾಗಕೂಡದು, ನಾನೇ ಅವಿದ್ಯಾಭೂತ. ಈಗಲೇ ಹಳ್ಳಿಯ ಮನೆಗಳಿಗೆ ಹೋಗಿ ಯಾರು ಮಕ್ಕಳನ್ನು ಶಾಲೆಗೆ ಕಳಿಸಬಾರದು. ಬಾಯಲ್ಲಿ ಅವ ಮಾಡಿದ ಪಾಪ ಕೃತ್ಯಗಳನ್ನು ಹೇಳಿಸಿ. ನೀವು ಯಮಧರ್ಮರಾಯರೇ, ಹೆಬ್ರಿಯಿಂದ ಸಾಂಕೇತಿಕವಾಗಿ ಈ ಅವಿದ್ಯಾವಂತ ಭೂತವನ್ನು ಹೊಡೆದೋಡಿಸಿದ್ದೇವೆ. ನಮ್ಮ ಮಕ್ಕಳೆಲ್ಲರೂ ಶಿಕ್ಷಣದಿಂದ ವಂಚಿತರಾಗಬಾರದು. ಎಲ್ಲರನ್ನು ಶಾಲೆಗೆ ಕಳಿಸಿ ಇಡೀ ಹೆಬ್ರಿ ವಿದ್ಯಾವಂತರ ಬೇಟೆಯಾಗಬೇಕೆಂಬುದೇ ನಮ್ಮ ಉದ್ದೇಶ. ಇಲ್ಲಿಗೆ ಹೆಬ್ರಿ ನ್ಯೂಸ್ ಮುಕ್ತಾಯಗೊಂಡಿದೆ. ಮುಂದಿನ ಹೆಬ್ರಿ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ರೋಹಿತ್ ಕುಮಾರ್ ಶೆಟ್ಟಿ, ಹೆಬ್ರಿ. ಓಂ ಶ್ರೀ ಮೂಕಾಂಬಿಕಾ ಜ್ಯೋತಿಷ್ಯಾಲಯ. ಶ್ರೀ ಮೂಕಾಂಬಿಕಾ ದೇವಿ ಉಪಾಸಕರು ರಾಮಕೃಷ್ಣ ರಾವ್. ಕಾಲಚಕ್ರ ಘಟಿಸುವ ಸ್ವರೂಪದಲ್ಲಿ ಮನುಷ್ಯನ ಬದುಕು ಅಡಕವಾಗಿರುವುದು. ಆದ್ದರಿಂದ ಈ ಬದುಕಿನಲ್ಲಿ ಉನ್ನತಿ, ಅವನತಿ, ಮಾನಸಿಕ, ದೈಹಿಕ, ಪ್ರಾಪಂಚಿಕವಾದ ಏರಿಳಿತಗಳು ಕಾಡುತ್ತವೆ. ವಿದ್ಯೆ, ಉದ್ಯೋಗ, ಸ್ತ್ರೀ ಪ್ರೇಮ, ಸಂತಾನ, ಸತಿಪತಿ ಕಲಹ, ವ್ಯಾಪಾರ ಲಾಭ, ಶತ್ರುಬಾಧೆ, ಮದುವೆ, ಗ್ರಹ ಪೀಡೆ, ಇನ್ನು ಅನೇಕ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಚೌಡೇಶ್ವರಿ ದೇವಿ ಮತ್ತು ಶ್ರೀ ಮಹಾಶಕ್ತಿ ಭದ್ರಕರ್ಣಿಕಾ ದೇವಿ ಉಪಾಸನೆಯಿಂದ ನಿಮ್ಮ ಇಷ್ಟಾರ್ಥ ಸಿದ್ಧೀಕರಣಿಸುವ ಪ್ರತ್ಯೇಕ ದಿವ್ಯ ಮಂದಿರ. ಓಂ ಶ್ರೀ ಮೂಕಾಂಬಿಕಾ ಜ್ಯೋತಿಷ್ಯಾಲಯ. ಶಂಕರ್ ಬಿಲ್ಡಿಂಗ್, 1ನೇ ಮಹಡಿ, ಪರಿವಾರ್ ಬೇಕರಿ ಪಕ್ಕ, ಜಾಮಿಯಾ ಮಸೀದಿ ರೋಡ್, ಉಡುಪಿ. ಮೊಬೈಲ್ ಸಂಖ್ಯೆ 9535051581.